ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಮದುವೆ ಮಂಟಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಮದುವೆ ಮಂಟಪ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಾವೆಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರೊಫೈಲ್ ಬಂದಿದೆ, ಬನ್ನಿ ಇವತ್ತು ಪ್ರೊಫೈಲ್ ಬಗ್ಗೆ ನೋಡೋಣ. ಹಾಗೆ ಈ ಪ್ರೊಫೈಲ್ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಹೆಸರು ಸಹನಾ, ವಯಸ್ಸು 44, ಕೆಲಸ ಬಂದು ಟ್ರಾವೆಲ್ ಮ್ಯಾನೇಜರ್ ಅಂತ ಹೇಳಿಕೊಂಡಿದ್ದಾರೆ. ಜಾತಿ ಬಂದು ಕುರುಬ ಜಾತಿಯರಾಗಿದ್ದಾರೆ ಮತ್ತು ಶಿಕ್ಷಣವನ್ನು ನೋಡುವುದಾದರೆ ಇವರು ಡಿಪ್ಲೊಮಾವನ್ನು ಕಂಪ್ಲೀಟನ್ನು ಮಾಡಿಕೊಂಡಿದ್ದಾರೆ ಮತ್ತು ಇವರ ಊರು ನೋಡುವುದಾದರೆ ಹುಬ್ಬಳ್ಳಿಯವರು ಅಂತ ಹೇಳಿಕೊಂಡಿದ್ದಾರೆ. ಎತ್ತರ ಬಂದು 5.4. ಕಾರಣ ಇವರು 10 ವರ್ಷದಿಂದ ಒಂಟಿ ಬಾಳನ್ನು ಬಾಳುತ್ತಿದ್ದಾರೆಂದು ಇವರು ನಮಗೆ ಹೇಳಿಕೊಂಡಿದ್ದಾರೆ. ಅಂದರೆ 10 ವರ್ಷದಿಂದ ಇವರು ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಅದಕ್ಕೆ ನಮಗೆ ಯಾರಾದರೂ ಇದ್ದರೆ ಹೇಳಿ ಅಂತ ನಮಗೆ ಅವರು ಬಯೋಡಾಟಾವನ್ನು ಕಳಿಸಿಕೊಟ್ಟಿದ್ದಾರೆ. ಸಹನಾ ಅವರು ಹುಡುಗ ಹೇಗಿರಬೇಕೆಂದು ನಮ್ಮಲ್ಲಿ ಹತ್ರ ಹೇಳಿಕೊಂಡಿದ್ದಾರೆ. ನನ್ನ 10 ವರ್ಷದ ಒಂಟಿತನದ ದೂರ ಮಾಡಬೇಕು. ಅಂದರೆ ನಾನು 10 ವರ್ಷದಿಂದ ಒಂಟಿ ಜೀವನವನ್ನು ಸಾಗಿಸ್ತಾ ಇದ್ದೀನಿ, ಅದಕ್ಕೆ ನನಗೆ ಒಂಟಿ ಜೀವನ ಬೇಸರವಾಗಿದೆ ಅಂತ ಅವರು ಮನದಾಳದ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆ ಇದ್ದರೆ ಎಷ್ಟು ಬೇಕಾದಷ್ಟು ದುಡ್ಡು ಖರ್ಚು ಮಾಡಲಿ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ನನ್ನ ಹತ್ರ ದುಡ್ಡು ಇದ್ದರೆ ಎಷ್ಟು ಬೇಕಾದರೂ ಖರ್ಚು ಮಾಡಬಹುದು, ನಾನು ಯಾವುದೂ ಕೇಳುವುದಿಲ್ಲ, ಅವರು ತುಂಬ ಖುಷಿಯಾಗಿದ್ದಾರೆ ಸಾಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ನನಗೆ ತುಂಬ ಕೇರ್ ಮಾಡುವರು, ಪ್ರೀತಿ ಮಾಡುವರು ಆಗಿರಬೇಕಂತ ಹೇಳಿಕೊಂಡಿದ್ದಾರೆ. ಅವರಿಗೆ ಪ್ರೀತಿ ಕೊಡುವಂಥ ಗೆಳೆಯ ಬೇಕಂತ ಅವರು ಹೇಳಿಕೊಂಡಿದ್ದಾರೆ. ಅಂದರೆ ತುಂಬ ಪ್ರೀತಿಸುವವರು ತನಗೆ ತುಂಬ ಇಷ್ಟವಾಗುತ್ತಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ನನ್ನ ಜೊತೆ ಇದ್ದುಕೊಂಡು ಟ್ರಾವೆಲಿಂಗ್ ಮ್ಯಾನೇಜರ್, ಅಂದರೆ ಇವರು ಟ್ರಾವೆಲ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಂದರೆ ಸ್ವಂತ ಇವ್ರದ್ದು ಕಂಪ್ನಿ ಇದೆ. ಆ ಟ್ರಾವೆಲ್ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಂದ ಅವರ ಜೊತೆ ಇರಬೇಕೆಂದು, ಕೆಲಸವನ್ನು ನಿಭಾಯಿಸುವಂಥ ಕೆಲಸವನ್ನು ಮಾಡಬೇಕಂತ ಇವರು ಹೇಳಿಕೊಂಡಿದ್ದಾರೆ. ನನಗೆ ಜಾಸ್ತಿ ಸಮಯದವರೆಗೆ ನನ್ನ ಜೊತೆ ಕಾಲ ಕಳೆಯಬೇಕು ಎಂದು ಹೇಳಿಕೊಂಡಿದ್ದಾರೆ. ಅಂದರೆ ನನ್ನ ಜೊತೆ ಸಮಯವನ್ನು ಅವರು ಕೊಡಬೇಕು, ಯಾವುದೇ ಕಾರಣಕ್ಕೂ ಪ್ರೀತಿಯನ್ನು ಅಲ್ಲೆಗೆಳೆಯಬಾರದು, ನನ್ನನ್ನು ತುಂಬ ಪ್ರೀತಿ ಮಾಡಬೇಕೆಂದು ಅವರ ಮನದಾಳದ ಮಾತನ್ನು ನಮ್ಮ ಮುಂದೆ ಹೇಳಿಕೊಂಡಿದ್ದಾರೆ.